ಒಳಗಿನವ್ರಿಗೆ ಆದೇಶ ಕೂಡ ಕೇಳ್ರಿ, ನೀವು ಅರ್ಜೆಂಟ್ ಕಳಿಸ್ರಿ ಪರಿಸ್ಥಿತಿನ. ಆಮೇಲೆ ಇದರದೆಲ್ಲ ಮಾತಾಡ್ಬೇಡ್ರಿ ಅಣ್ಣ, ಇಲ್ಲಿ ಕೇಳಿಸ್ಕೊಳ್ಳೋಣ, ಜಾಸ್ತಿ ಮಾತಾಡ್ಬೇಡ್ರಿ, ಇಂಥ ಡೈಲಾಗ್ನೆಲ್ಲ ಹೊಡಿಬೇಡ, ನಾವು ಜಾಸ್ತಿನೇ ಮಾತಾಡೋರು. ಕೇಳ್ರಿ ನೀವು ಜಾಸ್ತಿ. ಯಾವ ಮನೆ ನೀನು, ಯಾವ ನೀನು ಏನ್ ಮಾತಾಡ್ತಾ ಇದ್ದೀನಿ, ನೀನು ಜಾಸ್ತಿ ಮಾತಾಡ್ಬಿಡಿತ್ತ, ಡಿಕ್ಟೇಟ್ ಮಾಡ್ತಾ ಇದೀಯಾ, ನೀನೊಬ್ಬ ಸರ್ಕಾರಿ ನೌಕರ, ನೀನು ಡಿಕ್ಟೇಟರ್, ನೀನು ಇಲ್ಲಿ ಏನಯ್ಯ, ಏನ್ ಮಾತಾಡೋದು ಕಲ್ತ್ಕೊಳ್ಳಯ್ಯ, ಮಾತಾಡೋದು ಕಲ್ತ್ಕೋ, ಹೇಳ್ತಾ ಇದ್ದೀನಿ, ಮಾತಾಡೋದು ಕಲ್ತ್ಕೋ. ಏನ್ ಕೇಳೋ ಮರಯ್ಯ, ನೀನು ತಿರ್ಗಿ ಅದನ್ನೇ ಮಾತಾಡ್ತೀಯಲ್ಲಣ್ಣ, ಜಾಸ್ತಿ ಮಾತಾಡ್ಬೇಡಿ ಅಂತ ಹೆಂಗ್ ಹೇಳ್ಬೇಕು ಸರ್? ನಾವು ಹೇಳಿದೀವಿ ಜಾಸ್ತಿ ಮಾತಾಡ್ಬೇಡಿ ಅಂತ ಹೆಂಗ್ ತಿಳ್ಕೊಂಡಿದ್ದೀವಿ ಸರ್? ಹೇಳಿದ್ರೆ ಸಾಕಾಗ್ತಿಸಲ್ಲ, ಜಾಸ್ತಿ ಮಾತಾಡ್ಬೇಡಿ ಅಂದ್ರೆ ಏನರ್ಥ? ನೋಡ್ರಿ, ಮಾತಾಡಕ್ ನಿಯಮ ಇದೆ ಅಲ್ರಿ, ಒಳಗೆ ಕಳ್ಸಿದೀವಿ ಅಂತ ಹೇಳಿದ್ರೆ ಸಾಕು, ನಮ್ಗೆ ಸಾಕಪ್ಪ, ಸಮಸ್ಯೆನೇ ಇರಲ್ಲ. ಒಳಕ್ಕೆ ಕಮ್ಯುನಿಕೇಶನ್ ಸಮಸ್ಯೆನೇ ಇರಲ್ಲ, ಒಳಗೆ ಕಮ್ಯುನಿಕೇಶನ್ ಹೋಗಿದೆ ಅಂದ್ರೆ ಸಮಸ್ಯೆನೇ ಇರಲ್ಲ ಅಲ್ವಾ? ಹೇಳ್ರಿ ಸರ್, ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ, ಪೊಲೀಸ್ ಪರ್ಸನ್ ಅಲ್ಲಿ ಹೆಂಗ್ ನಡ್ಕೋಬೇಕು, ಒಳಕ್ಕೆ ಕಮ್ಯುನಿಕೇಶನ್ ಹೋಗಿದೆ ಇರಿ ಅಂತ ಹೇಳ್ತೀವಿ ಇರ್ತವೆ. ಕೇಳಿಸ್ಕೊಳ್ಳೋ ಮರ, ಜಾಸ್ತಿ ಮಾತಾಡ್ಬೇಡಿ ಅಂತ. ನೀನು ಡಿಕ್ಟೇಟರ್ನೆಯಾ, ನೀನು ಸರ್ಕಾರಿ ನೌಕರ ತರ ನಡ್ಕೊಳ್ಳೋದು ಕಲ್ತ್ಕೊಳ್ಳೆಯ. ಅಲ್ಲಲ್ಲ, ನಾವ್ ಎಲ್ರೂ ಹಂಗೆ ನಡ್ಕೋಬೇಕು ಸರ್, ಯಾರು ಯಾರ ಮೇಲೂ ಇದು ಮಾಡ್ಬೇಕಾಗಿಲ್ಲ. ಹೇಳ್ರಿ, ಈಗ ಏನ್ ಹೇಳಿ ಅವ್ರು ಅದನ್ನ ನೀರ್ ಮಾತಾಡಿದ್ರೆ ಘಟನೆ ಆಗೋದು ಸರ್. ನೀವಿದ್ರೆ ಅವ್ರು ಮಾತಾಡಿದಾಗ ಅಲ್ಲಲ್ಲ, ನೀವು ಕ್ಲಾಸಿಫೈ ಮಾಡಬೇಡಿ, ಜಸ್ಟ್ ಟೇಕ್ ದಿ ವರ್ಡ್ಸ್ ಫ್ರಮ್ ಹಿಮ್. ನಾವು ಬಿಟ್ಟಾಕಕ್ಕೆ ಬಂದಿರೋದು, ಇಲ್ಲಿ ನಡ್ಸ್ಕೊಂಡು ಹೋಗಕ್ಕಾಗಿದ್ರೆ ಆರಂಭದಲ್ಲೇ ಬರ್ತಿದ್ವಿ ಸರ್. ಹೋಗಿ ಬಿಡ್ರಿ, ಬಿಡಿ, ಮತ್ತೆ ಒಳಗಿನವ್ರಿಗೆ ಆದೇಶ ಕೂಡ ಕೇಳ್ರಿ, ನೀವು ಅರ್ಜೆಂಟ್ ಕಳಿಸ್ರಿ ಪರಿಸ್ಥಿತಿನ. ಆಮೇಲೆ ಇದರದೆಲ್ಲ ಮಾತಾಡ್ಬೇಡ್ರಿ ಅಣ್ಣ, ಇಲ್ಲಿ ಕೇಳಿಸ್ಕೊಳ್ಳೋಣ, ಜಾಸ್ತಿ ಮಾತಾಡ್ಬೇಡ್ರಿ, ಇಂಥ ಡೈಲಾಗ್ನೆಲ್ಲ ಹೊಡಿಬೇಡ, ನಾವು ಜಾಸ್ತಿನೇ ಮಾತಾಡೋರು. ಕೇಳ್ರಿ ನೀವು ಜಾಸ್ತಿ. ಯಾವ ಮನೆ ನೀನು, ಯಾವ ನೀನು ಏನ್ ಮಾತಾಡ್ತಾ ಇದ್ದೀನಿ, ನೀನು ಜಾಸ್ತಿ ಮಾತಾಡ್ಬಿಡಿತ್ತ, ಡಿಕ್ಟೇಟ್ ಮಾಡ್ತಾ ಇದೀಯಾ, ನೀನೊಬ್ಬ ಸರ್ಕಾರಿ ನೌಕರ, ನೀನು ಡಿಕ್ಟೇಟರ್, ನೀನು ಇಲ್ಲಿ ಏನಯ್ಯ, ಏನ್ ಮಾತಾಡೋದು ಕಲ್ತ್ಕೊಳ್ಳಯ್ಯ, ಮಾತಾಡೋದು ಕಲ್ತ್ಕೋ, ಹೇಳ್ತಾ ಇದ್ದೀನಿ, ಮಾತಾಡೋದು ಕಲ್ತ್ಕೋ. ಏನ್ ಕೇಳೋ ಮರಯ್ಯ, ನೀನು ತಿರ್ಗಿ ಅದನ್ನೇ ಮಾತಾಡ್ತೀಯಲ್ಲಣ್ಣ, ಜಾಸ್ತಿ ಮಾತಾಡ್ಬೇಡಿ ಅಂತ ಹೆಂಗ್ ಹೇಳ್ಬೇಕು ಸರ್? ನಾವು ಹೇಳಿದೀವಿ ಜಾಸ್ತಿ ಮಾತಾಡ್ಬೇಡಿ ಅಂತ ಹೆಂಗ್ ತಿಳ್ಕೊಂಡಿದ್ದೀವಿ ಸರ್? ಹೇಳಿದ್ರೆ ಸಾಕಾಗ್ತಿಸಲ್ಲ, ಜಾಸ್ತಿ ಮಾತಾಡ್ಬೇಡಿ ಅಂದ್ರೆ ಏನರ್ಥ? ನೋಡ್ರಿ, ಮಾತಾಡಕ್ ನಿಯಮ ಇದೆ ಅಲ್ರಿ, ಒಳಗೆ ಕಳ್ಸಿದೀವಿ ಅಂತ ಹೇಳಿದ್ರೆ ಸಾಕು, ನಮ್ಗೆ ಸಾಕಪ್ಪ, ಸಮಸ್ಯೆನೇ ಇರಲ್ಲ. ಒಳಕ್ಕೆ ಕಮ್ಯುನಿಕೇಶನ್ ಸಮಸ್ಯೆನೇ ಇರಲ್ಲ, ಒಳಗೆ ಕಮ್ಯುನಿಕೇಶನ್ ಹೋಗಿದೆ ಅಂದ್ರೆ ಸಮಸ್ಯೆನೇ ಇರಲ್ಲ ಅಲ್ವಾ? ಹೇಳ್ರಿ ಸರ್, ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ, ಪೊಲೀಸ್ ಪರ್ಸನ್ ಅಲ್ಲಿ ಹೆಂಗ್ ನಡ್ಕೋಬೇಕು, ಒಳಕ್ಕೆ ಕಮ್ಯುನಿಕೇಶನ್ ಹೋಗಿದೆ ಇರಿ ಅಂತ ಹೇಳ್ತೀವಿ ಇರ್ತವೆ. ಕೇಳಿಸ್ಕೊಳ್ಳೋ ಮರ, ಜಾಸ್ತಿ ಮಾತಾಡ್ಬೇಡಿ ಅಂತ. ನೀನು ಡಿಕ್ಟೇಟರ್ನೆಯಾ, ನೀನು ಸರ್ಕಾರಿ ನೌಕರ ತರ ನಡ್ಕೊಳ್ಳೋದು ಕಲ್ತ್ಕೊಳ್ಳೆಯ. ಅಲ್ಲಲ್ಲ, ನಾವ್ ಎಲ್ರೂ ಹಂಗೆ ನಡ್ಕೋಬೇಕು ಸರ್, ಯಾರು ಯಾರ ಮೇಲೂ ಇದು ಮಾಡ್ಬೇಕಾಗಿಲ್ಲ. ಹೇಳ್ರಿ, ಈಗ ಏನ್ ಹೇಳಿ ಅವ್ರು ಅದನ್ನ ನೀರ್ ಮಾತಾಡಿದ್ರೆ ಘಟನೆ ಆಗೋದು ಸರ್. ನೀವಿದ್ರೆ ಅವ್ರು ಮಾತಾಡಿದಾಗ ಅಲ್ಲಲ್ಲ, ನೀವು ಕ್ಲಾಸಿಫೈ ಮಾಡಬೇಡಿ, ಜಸ್ಟ್ ಟೇಕ್ ದಿ ವರ್ಡ್ಸ್ ಫ್ರಮ್ ಹಿಮ್. ನಾವು ಬಿಟ್ಟಾಕಕ್ಕೆ ಬಂದಿರೋದು, ಇಲ್ಲಿ ನಡ್ಸ್ಕೊಂಡು ಹೋಗಕ್ಕಾಗಿದ್ರೆ ಆರಂಭದಲ್ಲೇ ಬರ್ತಿದ್ವಿ ಸರ್. ಹೋಗಿ ಬಿಡ್ರಿ, ಬಿಡಿ, ಮತ್ತೆ ಮಾತಾಡೋದು